ಹಾಸನ ಜಿಲ್ಲೆಯ ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ವೀಕ್ಷಣೆ ವೇಳೆ ಸಚಿವ ಕೆಎಂ ಶಿವಲಿಂಗೇಗೌಡರ ಸಮಕ್ಷಮದಲ್ಲೇ ಜಮೀನು ಹಾಗೂ ಪರಿಹಾರದ ಹಣಕ್ಕಾಗಿ ಅಣ್ಣ ತಮ್ಮಂದಿರು ಪರಸ್ಪರ ಕಿತ್ತಾಡಿಕೊಂಡಿರುವ ಘಟನೆ ನಡೆದಿದೆ. ಕಾಮಗಾರಿ ವೀಕ್ಷಣೆ ಮತ್ತು ಸಾರ್ವಜನಿಕರ ಸಭೆ ನಡೀತಾ ಇದ್ದ ವೇಳೆ ವೆಂಕಣ್ಣಗೌಡ ಹಾಗೂ ಆತನ ತಮ್ಮನ ನಡುವೆ ಈ ಗಲಾಟೆ ಸಂಭವಿಸಿರ್ತಕ್ಕಂಥದ್ದು. ಕಾಮಗಾರಿಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೆ ನೀಡುವ ಪರಿಹಾರದ ಹಣದಲ್ಲಿ ನನಗೂ ಪಾಲು ಬೇಕು ಅಂತ ತಮ್ಮ ಪಟ್ಟು ಇಟ್ಕೊಂಡಿದ್ದ. ಆದ್ರೆ ಆ ಜಮೀನು ಪಾಲು ಈಗಾಗಲೇ ತನ್ನ ಹೆಸರಿಗೆ ಬಂದಿದೆ, ಹೀಗಾಗಿ ಪರಿಹಾರದ ಹಣವನ್ನ ನೀಡೋದಿಲ್ಲ ಅಂತ ಅಣ್ಣ ವೆಂಕಣ್ಣಗೌಡ ಅಂತಕ್ಕಂಥವ್ರು ಸಚಿವರ ಎದುರಲ್ಲೇ ವಾದಕ್ಕಿಳಿದ್ರು. ಸಚಿವರ ಎದುರಲ್ಲೇ ಇಬ್ರು ಜೋರಾಗಿ ಕಿತ್ತಾಡ್ಕೊಂಡಿದ್ದನ್ನು ಕಂಡು ಪ್ರಾರಂಭದಲ್ಲಿ ಸ್ವಲ್ಪ ನಿಬ್ಬೆರಗಾಗಿ ಮೌನ ವಹಿಸಿದ್ದ ಸಚಿವ ಶಿವಲಿಂಗೇಗೌಡರು ತಕ್ಷಣವೇ ಗರಂ ಆಗಿ ನಿಮ್ ಜಮೀನ್ ವಿಷಯ ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಳಿಕ ಸ್ಥಳದಲ್ಲಿದ್ದ ಪೊಲೀಸರನ್ನ ಕರೆಸಿ ಇಬ್ಬರನ್ನು ಅಲ್ಲಿಂದ ಆಚೆ ಕಳಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು. ನನ್ನ ಜಮೀನು ಹೊಲ ಮಾಡ್ತೀನಿ ಅಂತ ಕತ್ತಿಸ್ತೀನಿ ಅಂತ ಬರ್ತಾನೆ ನನ್ನ ಇವತ್ತು ದುಡ್ಡು ಕೊಡು ಅಂದ್ರೆ ಆಮೇಲೆ ನೀವು ಏಕೆ ಭಾಗ ಮಾಡ್ಕೋಬೇಕು, ನೀವು ಮಾಡಕ್ ಬರೋದಿಲ್ವಲ್ಲ ಒಟ್ಟಿನ ಭೂಮಿ ಕೇಳ್ರಿ. ನೀವು 33 ಕುಂಟೆ ಹೋಗಿರೋದು ಎಷ್ಟು ಕುಂಟೆ ಎಷ್ಟು ಅಂತ ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು ಇನ್ನು ಉಳಿದದ್ದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಹಂಚ್ಬೇಕಾದ್ರೆ ನಿಮಿಷ. ಈಗ ಇದು ಇವ್ರು ಯಾರ ಹೆಸರು ಬರ್ಬೇಕು? ಇಲ್ಲಿ ಈ 42 ಮೀಟರ್ ಬಿಡ್ಬೇಕಲ್ಲ, ಅದ್ಯಾರ್ದು? ಯಾಕೆ ಅಲ್ಲಿದ್ದಾರೆ ಜಮೀನ್ ಅಲ್ಲಿ ಬಿಡ್ಬೇಕಂದ್ರೆ ಅಲ್ಲಿದ್ದಾರೆ. ಇಲ್ಲಿ ಇವ್ರದ್ದು ಇದು ಏನು ಮಾಡಬೇಡಿ ಹೇಳಕ್ ಕೇಳಿ. ನಾವು ನೋಡು ಇದು ಕಾನೂನು ಗೊತ್ತಾರು ಮಾಡ್ತಾ ಬಂದ್ರು. ನೀವು ಮಾಡ್ಕೊಳ್ಳೋ ವಿದ್ಯೆ ಯಾವ ಅಧಿಕಾರಿನೂ ದೂರಬೇಡಿ, ಯಾವ